ಕೆಜಿ ಇದೆ ಅಂತ ಇದು 35 ಕೆಜಿ. ದುಡ್ಡು ಎಷ್ಟು ಕೊಟ್ಟಿದ್ದೀರಾ? 50 ರೂಪಾಯಿ. ಯಾರ ಕೈಲಿ ಕೊಟ್ರಕ್ಕ 50 ರೂಪಾಯಿ? ತೂಕ ಹಾಕಿ ನೋಡೋಣ ಎಷ್ಟು ಅಂತ ನೋಡಿ. ಇರ್ಲಿ ತೂಕ ಹಾಕ್ಸ್ಬಿಡೋಣ. ಅವ್ರು ಕರ್ಕೊಂಬಗ್ರು ತೂಕ ಹಾಕಿ ಬನ್ನಿ ಹೋಗ್ ಗುರು ಕರ್ಕೊಂಬ. ಅಕ್ಕ ಬರಕ್ಕ ತೂಕ ಹಾಕು. ಅಕ್ಕ 50 ರೂಪಾಯಿ ನಾವು ಸಾಮಾನು ಕೊಟ್ಟಿರೋದು ತೀಸ್ಕೊಂಡಿರೋದು ಹೇಳ್ಬಿಡಿ. ಏನು ಕಿಸ್ಕೊಂಡಿದಾರ? ಸಾಮಾನು ಕೊಟ್ಟಿದ್ದೀವಿ. ಸಾಮಾನು ಕೊಟ್ಟಿದ್ದೀರಾ? ಅವ್ರ ಮಗಳು ತಗೊಂಡೋಗೈತೆ. ಅವ್ರ ಮಕ್ಳು ತಗೊಂಡೋಗೋರಾ? ಸರಿ ಇಬ್ಬರಕ್ಕ 20 ಕೆಜಿ ಕೊಟ್ಟಿದ್ದು ನಿಮ್ಮ ಮಕ್ಳು ಅಕ್ಕಿ ಇಟ್ಕೊಂಡಿದ್ರಲ್ಲ ಅದನ್ನ ಹೇಳಕ್ಕ. ಸರಿನಾ ಅಕ್ಕ? ಇನ್ನೊಂದ್ಸಲ ಹೇಳಿ. ಅಣ್ಣ 20 ಕೆಜಿ ಅಕ್ಕಿ ಕೊಟ್ಟಿದ್ದೀವಿ. ಹಾಂ ಸರಿನಾ? ಅವ್ರಿಗೆ ಅವ್ರ ಮಗಳು ಅಮ್ಮ ಇಬ್ರು ಬಂದಿದ್ರು. ಮಗಳು ಸಾಮಾನು ತಗೊಂಡು 20 ಕೆಜಿ ಅಕ್ಕಿ ಅದು ಎಷ್ಟಕ್ಕ? ನಿಮ್ಮ ಮಗಳು ಎಷ್ಟೊತ್ತು ಬಂದಿದ್ರಕ್ಕ ಹೇಳಿ. ಹೇಳಕ್ಕ. ನಿಮ್ಮ ಮಗಳ ಮೇಲೆ ಆಣೆ ಇಟ್ಬಿಟ್ಟು ಹೇಳ್ಬಿಡಿ. ಹೂನಕ್ಕ ಇದು ಅಂತ ಹೇಳಕ್ಕ. ನಿಮ್ಮ ಮಗಳು ಬಂದು 3 ಕೆಜಿ ಅಕ್ಕಿ ತೊಗೊಂಡೋಗಿದಾರನಕ್ಕ. ಸರಿ ಬರೋಣ. ಜೀವನಣ್ಣ ಇದು ನಮಗೆ ಸರಿ ಹೋಗ್ಲಿ ಬಿಡ್ತಿದ್ದೀನಿ. ಓಕೆ 50 ರೂಪಾಯಿಗೆ ಸಾಮಾನು ತಗೊಂಡಿದ್ದಾರೆ. ಓಕೆ ಯಜಮಾನ್ರೆ ಬನ್ರಿ ಎತ್ತೆ ಅವ್ರು ಕರೀರಿ. ಅವ್ರ ಯಜಮಾನ್ರು ಅವ್ರ ಮನೆಯಿಂದ ಯಾರು ಬಂದಿದ್ದಾರೆ ಕೇಳೋಣ. ಇಡೋಣ ತೂಕ ಸೈಡಿಗೆ ಬರೋಣ. ಎಷ್ಟಿದೆ? 33,600. ಒಟ್ಟಾರೆ ನಮ್ಮ ಅಂಗಡಿ ಮೇಲೆ ನಿಮಗೆ ಬಂತು ಬೇಕು ಅಂತಾನೆ ಕೋಪ. ಆಯ್ತು ಬನ್ರಿ ಯಜಮಾನ್ರೆ, ಅದೇನಾದರೂ ಆಗಿರಲಿ. ಎಷ್ಟು ಜನ ಇದ್ದೀರಾ ಯಜಮಾನ್ರೆ? 4 ಜನ. ನಿಮ್ಮ ಮನೆಯಿಂದ ಯಾರಾದರೂ ಬಂದಿದ್ರಾ? ಹೇಳೋಣ ಅಣ್ಣ ಬಂದಿರ್ಲಿವಣ್ಣ. 20 ಕೆಜಿ ಅಕ್ಕಿ ಕೊಟ್ಟಿದ್ದೀವಿ. ಎಷ್ಟು ಜನ ಕೊಟ್ಟಿದ್ದು? ಇದು ಅದೇ ಅಣ್ಣ ಎಷ್ಟು ಜನ ಕೊಟ್ಟಿದ್ದೀವಿ? ಹೇಳೋಣ ಧೈರ್ಯವಾಗಿ. ಇರಿ ಅಲ್ಲಿ ಎಷ್ಟು ಇದೆ ತೂಕ ನೋಡ್ರಿ. 35 ಕೆಜಿ ಅಕ್ಕಿ ಅದ ಈಗ. 33,600 ಇದೆ. ಹಾಂ ಅಷ್ಟೇನಾ? ನಿಮ್ಮ ಮನೆಯಿಂದ ಯಾರು ಬಂದಿದ್ರು? ನಮ್ಮನೆ ನಾವು 50 ರೂಪಾಯಿ ಯಾರು ಕೊಟ್ರಿ? ಅಲ್ಲಿಲ್ಲ ಸಾಮಾನು ಕೊಟ್ಟಿದ್ದೀವಣ್ಣ. ಏನು ಸಾಮಾನು ಕೊಟ್ರು? ಸಾಮಾನ್ಯನ ಕೊಟ್ಟಿಲ್ಲ ನಮಗೆ. ಸಾಕು ಬಂಧುಗಳೇ, ಇಷ್ಟೇ. ಇರ್ಲಿ ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ಅವತ್ತು ಅವ್ರು ಮಾತಾಡಿದ್ದಕ್ಕೆ ಇದು ಸಾಕ್ಷಿಗೆ ಅಂತ ಮಾಡಿರೋಂಥದ್ದು. ಇರಲಿ. ಈಗ ನೀವು ಅವ್ರದ್ದೇನಿದೆ ಈಗ ನೋಡಿದ್ರಲ್ಲ, ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಫೋನಣ್ಣ ಬೇಕು ಅಂತ ಮಾಡ್ತೀವಿ ನಾವು. ಮಾತಾಡ್ಕೊಡ್ದು. ಸರಿ ಹೌದು, ಇದೇ ನಾಟಕನ ಭಾನುವಾರ ನಾವೇನಿಲ್ಲಿ ಬಂದ್ವಿ 10:15ಗೆ ಅಂಗಡಿ ತೆಗೆದು ಭಾನುವಾರ ಇದೇ ನಾಟಕನ ಅವ್ರು ಆಡಿದ್ರು. ನೀವೇ ಜನ ಇದ್ದೀರಮ್ಮ, ಹೆದರ್ಕೋಬೇಡಿ. ಕಮಿಷನರ್ ಬಂದ್ರು ನಿಮ್ ಕಾರ್ ಕ್ಯಾನ್ಸಲ್ ಮಾಡ್ಸಕ್ಕಲ್ಲ, ಅದು ನಾನ್ ಗ್ಯಾರಂಟಿ. ಎಷ್ಟು ಕೊಟ್ಟಿದ್ದಾರೆ ಅಕ್ಕಿ? ಬನ್ನಿ ಹಾಕಿ. ರೇಷನ್ ಏನ್ ತಗೊಂಡಿ? ಸಾಮಾನು ಏನ್ ತಗೊಂಡಿದ್ದೀರಾ? ಎಷ್ಟು ದುಡ್ಡು ಕೊಟ್ರಿ? 50 ರೂಪಾಯಿ ಕೊಟ್ಟಿದ್ದೀರಾ? ಅದನ್ನ ತಲೆ ಕೆಡ್ಸ್ಕೋಬೇಡಿ. ಈ ಅಂಗಡಿಗಾದ್ರೆ ಇನ್ನೊಂದು ಅಂಗಡಿ ನಾನು ಕೊಡ್ತೀನಿ, ನಾನು ನಂಬರ್ ಕೊಡ್ತೀನಿ. ಭಯ ಬೀಳ್ಬೇಡಿ. ಪ್ರಾಮಾಣಿಕವಾಗಿದ್ದೀರಾ ಅದನ್ನ ಹೇಳಿ. ಹಾಕಿ ತೂಕ ಹಾಕಿ. ಬಿಡಿ ನಾನು ಕೊಡ್ತೀನಿ. ಒಟ್ಟಿನಲ್ಲಿ ನಮ್ಮನ್ನು ಆಳೋ ರಾಜಕಾರಣಿಗಳು ಜನಗಳನ್ನ ಎದುರಿಸೋದು ದಂಧೆ ಮಾಡೋದು. ತೋರಿಸ್ರಿ ತೂಕ ಕರೆಕ್ಟಾಗಿ ತೋರಿಸ್ರಿ. ಆಯ್ತು ಬಿಡಿ ಸರ್, ಬಂದಿದ್ರೆ ಮುಗಿದು. ಇದನ್ನ ಸರಿ ಮಾಡಿ, ಅದನ್ನ ಸರಿ ಮಾಡಿ. ಕೊಡಿ, ಅವ್ರು ಕರೆಕ್ಟಾಗಿ ಕೊಡಿ, ಇವ್ರಿಗೆ ಕರೆಕ್ಟಾಗಿ ಕೊಡಿ. ನಾವು ಅವ್ರು ಮಾತಾಡ್ತೀವಿ, ಫುಡ್ ಇನ್ಸ್ಪೆಕ್ಟರ್ ಹತ್ರ ಕರೆಕ್ಟಾಗಿ ಇಸ್ಕೊಡಿ. ನಿಮ್ಗೇನು ಆಗಲ್ಲ, ನಾನು ಗ್ಯಾರಂಟಿ. ಕಾಲ್ ಕ್ಯಾನ್ಸಲ್ ಮಾಡ್ತೀವಿ. ನಿಮ್ಗೆ ಎದುರಿಸಿದೀವಿ ಅನ್ನಕ್ಕೆ ನಾವು ಸರ್ ನಿಮ್ಗೆ ಯಾವ್ದಾದ್ರು ಅಲ್ಲ, ಅವ್ರಿಗೆ ಗೊತ್ತಿದೆ ಇದು ಈ ವ್ಯವಸ್ಥೆ. ಯಾಕೆ ಇದನ್ನ ತೋರಿಸ್ತಾ ಇದೀವಿ ಅಂದ್ರೆ ಜನಗಳಿಗೆ ಅವತ್ತು ಭಾನುವಾರ ನಾವು ಬಂದಾಗ ಅವ್ರು ಮಾತಾಡಿದ ರೀತಿ ಅವ್ರ ವರ್ತನೆನ ಸುಮಾರು ಜನ ಕಾಮೆಂಟ್ ಅಲ್ಲಿ ತಿಳಿಸಿದ್ದೀರಾ. ಯಾವ ರೀತಿ ವರ್ತಿಸಿದ್ರು, ಯಾಕೆ ಆ ರೀತಿ ವರ್ತಿಸಿದ್ರು ಅಂತ. ಅವತ್ತು ಅಂಗಡಿ ಲೇಟಾಗಿ ತೆಗ್ದಿದ್ರು, ಜನಗಳು ಕಾಯ್ಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನೂ ಮಾತಾಡದೆ ಇವ್ರ ಬಗ್ಗೆ ಏನು ಹೇಳದೆ ಹೊರಟಿದ್ದಂಥದ್ದು. ಇವತ್ತು ಸಾಕ್ಷಿ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದೀನಿ. ಒಬ್ಬೊಬ್ರಿಗೆ 3 ಕೆಜಿ ಕಮ್ಮಿ ಕೊಟ್ಟಿದ್ದಾರೆ. 50 ರೂಪಾಯಿ 50 ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅವರು ಇಲ್ಲಿರೋರು ಕಾರ್ಡ್ ಅಲ್ಲ. ಹೌದು ಸರ್, ನಾವು ಇಸ್ಕೊಂಡಿದೀವಿ, ತಪ್ಪಾಗಿದೆ, ನಾವು ಬೇಕು ಅಂತ ನಾವು ಮಾಡಿಲ್ಲ. ನೀವು ಮಾತಾಡ್ಬೇಡಿ, ನಾವು ಸಾಮಾನು ತಗೊಂಡಿದ್ದಾರೆ. ನೀವು ಮಾತಾಡ್ಬೇಡಿ. ಮಾತಾಡಬೇಡ್ರಿ ನೀವು. ನಾವು ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಆಯ್ತು ಬಿಡಿ ಸರ್. ಇದು ಮಂಜುನಾಥ್ ಅಂತ ಹೆಸರು ಸತ್ಯೇಂದ್ರ ಮಂಜುನಾಥ್ ಪ್ರಾಮಿಸ್. ಇದೇ ವ್ಯಕ್ತಿ ಅವತ್ತು ಮಾತಾಡಿದ್ದಂಥದ್ದು. ಇವಾಗ ನೀವು ಪಕ್ಷ ಬಸ್ತಾರೆ, ನಾನು ಇವತ್ತು ಹೇಳಿದೆ. ನೋಡೋಣ, ಆಯ್ತಣ್ಣ ಬಿಡೋಣ. ನೀವು ಸುಮ್ಮನೆ ಗುರು, ನಾನು ಮಾತಾಡ್ತಿದ್ದೀನಿ. ಇವರು ಇದು ನಾನು ಪಕ್ಷಕ್ಕೋಸ್ಕರ ಬಂದಿದ್ದೀನಿ. 1000 ಹೇಳ್ಕೊಳ್ಳಿ. ಇವ್ರು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಜನಕ್ಕೆ ದ್ರೋಹ ಮಾಡಿದ್ದಾರೆ. ರೇ ಮಂಜುಳಾ ಅವರೇ, ನಿನ್ನೆ ಫುಡ್ ಇನ್ಸ್ಪೆಕ್ಟರ್ ನೀವೇನಂತ ಹೇಳಿದ್ದೀರಾ? ಆಕ್ಷನ್ ಮಾಡ್ತೀನಿ, ಇವತ್ತು ಹೋಗ್ತೀನಿ ಅಂತ ಫೋನ್ ಮಾಡಿ ಇವತ್ತು ಕಳಿಸ್ತೀನಿ ನಿಮ್ಗೆ ವಿಡಿಯೋನ ನೋಡಿ.
ಯಾವ್ಯಾವ ಕಾರ್ಡ್ದಾರರು ಇವತ್ತು ತಗೊಂಡಿದ್ದಾರೆ ಅದನ್ನ ಬರಬೇಕು, ಸ್ಟಾಕ್ ವೆರಿಫಿಕೇಶನ್ ಮಾಡಬೇಕು, ಸ್ಟಾಕ್ ಬರೀಬೇಕು, ಈ ಅಂಗಡಿ ಮೇಲೆ ಕ್ರಮ ಆಗ್ಬೇಕು, ಈ ಅಂಗಡಿನ ಸಸ್ಪೆಂಡ್ ಮಾಡಬೇಕು. ಬೇರೆಯವ್ರಿಗೆ ಕೊಡ್ಬೇಕು. ಇದು ಆಗ್ರಹ ನಂದು. ಸರ್, ಆಗುತ್ತೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಆಗುತ್ತೆ. ಈ ಅಂಗಡಿ ಏನಿದೆ ಕಾಮಾಕ್ಷಿ ಪಾಳ್ಯ ಬಳಕೆದಾರರ ಸಂಘ ಈ ರೀತಿ ಜನರಿಗೆ ಅನ್ಯಾಯ, ವಂಚನೆ, ಮೋಸ, ದರೋಡೆ ಮಾಡ್ತಾ ಇದ್ದಾರೆ. ಈ ಅಂಗಡಿ ಸಸ್ಪೆಂಡ್ ಆಗ್ಬೇಕು, ಕ್ಯಾನ್ಸಲ್ ಆಗ್ಬೇಕು. ಅದ್ರ ವಿರುದ್ಧ ನಾನು ಹೋರಾಡ್ತೀನಿ. ಏನು ಜನರಿಗೆ ಜೊತೆ ನೀವು ಬರ್ಬೇಕು. ಜನರಿಗೆ ಏನ್ ಎದುರಿಸ್ತಾ ಇದ್ದೀರಾ? ಜನರಿಗೆ ಏನ್ ಎದುರಿಸಿದ್ರು ಇರ್ಲಿ, ನಿಮ್ದು ಸಮಸ್ಯೆ ಆಮೇಲೆ ಮಾತಾಡೋಣ. ಇವ್ರಿಗೂ ಹೇಳಿದೀವಿ. ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಅಂಗಡಿಯ ಮಾಲೀಕನು 60 ರೂಪಾಯಿ ಒಂದು ಕಾರ್ಡ್ಗೆ ಕೊಡ್ಬೇಕು ಅಂತಿದೆ. ಅಂಗಡಿಯ ಮಾಲೀಕರು ಧೈರ್ಯ ಮಾಡಿ ನಮ್ಮ ಜೊತೆ ಬಂದ್ರೆ, ಧೈರ್ಯ ಮಾಡಿ ನಮ್ ಜೊತೆ ಬಂದ್ರೆ, ಅದು ಯಾವ ಅಧಿಕಾರಿ ಕೇಳಿದಾರೆ ಅಥವಾ ಯಾವ ಫುಡ್ ಇನ್ಸ್ಪೆಕ್ಟರ್ ಕೇಳಿದಾರೆ, ನಾವು ನಿಂತು ಅವ್ರಿಗೆ ಏನ್ ಮರ್ಯಾದೆ ಮಾಡ್ಬೇಕು ಅದನ್ನ ಮಾಡ್ತೀವಿ. ಆ ಧೈರ್ಯನ ಇವತ್ತು ಯಾರು ಮಾಡ್ಬೇಕು? ಯಾರು ಮಾಲೀಕರಿದ್ದಾರೆ, ರೇಷನ್ ಅಂಗಡಿ ಮಾಲೀಕರು ಆ ಕೆಲಸ ಮಾಡ್ಬೇಕು. ಆ ಕೆಲಸನ ಅವ್ರು ಮಾಡಿ ನಮ್ ಜೊತೆ ನಿಲ್ಲೇ. ಇವ್ರಿಗೂ ವಂಚನೆ ಆಗಲ್ಲ, ಇವ್ರಿಗೂ ವಂಚನೆ ಆಗಲ್ಲ. ಆ ಕೆಲಸಕ್ಕೆ ನಾವು ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಸಾರ್ವಜನಿಕರಿಗೆ ಜನರಿಗೋಸ್ಕರ ಬರ್ತಾ ಇರೋದು ನಾವು. ಏನೋ ನನ್ನ ಮನೆಗೆ ನನಗೋಸ್ಕರ ನನಗೇನೋ ಲಾಭ ಆಗಬೇಕು ಅನ್ನೋ ಕಾರಣಕ್ಕೆಲ್ಲ ಎಲ್ಲರೂ ಹಿಂಗೆ ಮಾಡಿ ಬಿಡೋಣ. ನಾನು ಮಾಡ್ತಾ ಇದ್ದೀನಿ. ಇದು ಹೊರಡೆ ಏನೈತೆ, ಇಡೀ ಏನೈತೆ, ಇದು ಬೇಕಾಗಿರುವಂತದ್ದು. ನಾವು ಅವ್ರು ಒಬ್ಬರಲ್ಲ, ಪಾಪ ಎಲ್ಲರೂ ಮಾಡ್ತಾ ಇದಾರೆ, ಎಲ್ಲರೂ ಅಮೇಜ ತಿಂತಾ ಇದಾರೆ, ಎಲ್ಲರೂ ಕಕ್ಕ ತಿಂತಾ ಇದಾರೆ, ನಾನು ತಿಂತೀನಿ ಅಷ್ಟೇ. ನೆಮ್ಮದಿಯಿಂದ ಬದುಕಬೇಕು ಮಂಜುವರೇ, ಘನತೆಯಿಂದ ಬದುಕಬೇಕು. ಮುಂದಗಡೆ ಮೋಸ ವಂಚನೆ ಯಾವತ್ತೂ ಬೆಳೆದಲ್ಲ. ಆಗೋದ್ ಕೆಲಸ ಹಾಕ್ಬೇಕು ಬನ್ನಿ. ಅವ್ರು ಹಾಕಿಸ್ಕೋತಾರೆ. ಇದು ಯಾಕೆ ಅಂದ್ರೆ ಜನರಿಗೂ ಅನ್ಸ್ತಿತ್ತು, ಯಪ್ಪ ನಮ್ಮ ಮಂಜಣ್ಣ ಪಾಪ ನೀಟಾಗಿ ಕೊಡ್ತಾರೆ, ಒಳ್ಳೆಯವರು, ಎಲ್ರನ್ನ ಎದುರಿಸಿ ಇಲ್ಲೇ ಈಗ ಸಣ್ಣನೆ ತೋರಿಸ್ತಾ ಇದೀವ. ಮುಂಗೆ ಹೇಳ್ತವ್ರೆ 3 kg ನಿನ್ ಮಗಳು ತಗೊಂಡೋದ್ಲು, ನಿನ್ ಮಗಳು ಸಾಮಾನು ತಗೊಂಡೋದ್ಲು. ಎಲ್ಲಿದೆ ಸಾಮಾನು? ಎಲ್ಲಿದೆ? ಇವ್ರಿಗೆ ಅವ್ರ ಮಗ ಬಂದಿದ್ದ, ಅವ್ರ ಮನೆಯವ್ರು ಬಂದಿದ್ರು, 6 kg ಕೊಟ್ಟು ಕಳ್ಸಿಬಿಟ್ಟಿದ್ದೀನಿ. 50 ರೂಪಾಯಿಗೆ ಸಾಮಾನು ಕೊಟ್ಟು ಕಳ್ಸಿಬಿಟ್ಟಿದ್ದೀನಿ. ಪಾಪ ಅಲ್ಲಾರು ಎನ್ಸೋ ಅವ್ರಿಗೂ 50 ರೂಪಾಯಿ ಕೊಟ್ಬಿಟ್ಟಿದ್ದೀನಿ, ಅವ್ರಿಗೂ 4 kg ಕಮ್ಮಿ. ಯಾವ್ದ್ರಿ ಇದು? ಯಾಕೆ ಬಾಳು? ಯಾಕೆ ಬಾಳು? ನಾವೇನ್ ಮಾಡೋದಲ್ಲ ರೀ, ಕಾನೂನಲ್ಲಿ ಏನಿದೆ? ಪ್ರಾಮಾಣಿಕವಾಗಿ ಬದುಕೆ, ಪ್ರಾಮಾಣಿಕವಾಗಿ ಬದುಕೆ. ಹೇಳಿ ಹೇಳಿ, ಅದಕ್ಕೆ ಲೈವ್ ಮಾಡ್ತಾ ಇರೋದು. ಹೇಳಿ 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 ರಮ್ಯ, ಬನ್ನಿ ಹೇಳಿ ಅದೇನು ಹೇಳಿ. ನಿಮ್ ಪಕ್ಷಕ್ಕೋಸ್ಕರನೇ ಮಾಡ್ತಾರೆ. ಸರಿ ಸರಿ, ಹೇಳ್ತೀನಿ. ಇದೇ ತರ ಪಕ್ಷಕ್ಕೆ ಎಲ್ಲರೂ ಮಾಡ್ಲಿ ಹೇಳಿ, ಎಲ್ಲ ಪಕ್ಷ ಸುಮ್ಮನೆ ಯಾಕ್ರಿ? ಈಗ ಸರ್ ಅವ್ರ ಮನೆ ತಕ್ಕೋಗಿ ಪ್ರಶ್ನೆ ಇರಿದೆ. ನೀವೇನ್ಕೋಸ್ಕರ ಎಲೆಕ್ಷನ್ ಗೆದ್ದಿಲ್ಲ ಹೇಳಿ? ಬಂಧುಗಳೇ, ಜನರಿಗೆ ಇಲ್ಲೇ. ಗೊತ್ತಿದೆ. ಸೊ ಸತ್ಯ ಯಾರು ಗೆಲ್ಲಲ್ಲಮ್ಮ. ಏನು ಎತ್ತ ಅಂತ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅಣ್ಣ. ಸರಿ ಬಂಧುಗಳೇ, ಬಿಡೋಣ. ಇದು- ಥ್ಯಾಂಕ್ಸ್ ಅಣ್ಣ. ಆಯ್ತು. ಇಷ್ಟು ಲೇಟ ಅವ್ರದ್ದೇನು ಜನರ ಮೇಲೆ ಹಾಕಿರಲ್ಲ. ನಾನು ಅಂಗಡಿ ರೇಷನ್ ಕೊಡ್ಬೇಕೋ ಬೇಡವೋ, ನೀವು ತಗೋಬೇಕೋ ಬೇಡವೋ ಅಂತ ಜನರ ಮೇಲೆ ಹಾಕಿದ್ರು. ಅದಕ್ಕೆ ಇವತ್ತು ನಾನು ಈ ಜನರ ಮೇಲೆ ಬಿಡ್ತಾ ಇದ್ದೀನಿ, ರಿಸರ್ವ್ ಮೇಲೆ ಬಿಡ್ತಾ ಇದ್ದೀನಿ. ನಿಮಗೆ ಒಬ್ಬರಿಗೆ 10 kg ಅಕ್ಕಿ ಕೊಡ್ಬೇಕು, ಪ್ರತಿಯೊಬ್ಬರಿಗೂ 10 kg ತಗೊಳ್ಳೋ ಜವಾಬ್ದಾರಿ ನಿಮ್ದು. ಆಮೇಲೆ ಯಾವುದೇ ರೀತಿ ಹಣ ಕೊಡಂಗಿಲ್ಲ. ಬನ್ನಿ ಇದೆ. ಯಾವುದೇ ರೀತಿ ಹಣಕಾಸು ಕೊಡಂಗಿಲ್ಲ. ಆ ಥರದ್ದು ಏನಾದ್ರು ಕೊಟ್ಟಿದ್ರೆ ಈಸ್ಕೊಳ್ಳಿ. ನಮ್ಗೆ ಏನಾದ್ರು ನೆಕ್ಸ್ಟ್ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಭಯ ಇದ್ರೆ ನನ್ನ ನಂಬರ್ ಕೊಡ್ತೀನಿ. ನಂಬರ್ ಹೇಳಿ ಗುರು, ನಂಬರ್ ಹೇಳಿ. ನನ್ನ ನಂಬರ್ ಬರ್ಕೊಳ್ಳಿ, 99 ಬರ್ಕೊಳ್ಳಿ, 99 ಸ್ಟೋರ್ ಮಾಡ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ ಎಲ್ಲರೂ ನಂಬರ್.